ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ವರ್ಷದಲ್ಲಿ ಕುಂಭ ರಾಶಿಯವರಿಗೆ ಈ ಮೇ ತಿಂಗಳಿಂದ ಹಿಡಿದು ಈ ವರ್ಷದ ಪೂರ್ತಿ ಏನೆಲ್ಲ ಅದೃಷ್ಟವಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ 2025ರಲ್ಲಿ ನಿಮ್ಮ ರಾಶಿ ಫಲದಲ್ಲಿ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಮತ್ತು ಸಣ್ಣ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. 2025ರ ಈ ವರ್ಷದಲ್ಲಿ ಈ ಕುಂಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣ್ತಾ ಹೋಗ್ತವೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಧನಿಷ್ಠ ನಕ್ಷತ್ರದ 3-4ನೇ ಪಾದ, ಶತಭಿಷ ನಕ್ಷತ್ರದ 4ನೇ ಪಾದ, ಪೂರ್ವ ಪಾದ 1, 2, 3ನೇ ಪಾದದಲ್ಲಿ ಜನಿಸಿದವರು ಈ ಕುಂಭ ರಾಶಿಗೆ ಬರ್ತಾರೆ ಸ್ನೇಹಿತರೆ. ಈ ರಾಶಿಯ ಅಧಿಪತಿ ಶನಿ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯವರಿಗೆ 2025ರ ವರ್ಷದ ಜಾತಕದ ಪ್ರಕಾರ ಹೇಳೋದಾದರೆ, ಕುಂಭ ರಾಶಿಯವರಿಗೆ ಈ ವರ್ಷದ ಪೂರ್ತಿ ಶನಿಯು ಮೊದಲನೇ ಮನೆಯಲ್ಲಿ ಇದ್ದು, ರಾಹು 2ನೇ ಮನೆಯ ಮೀನ ರಾಶಿಯಲ್ಲಿ ಇದ್ದಾನೆ ಸ್ನೇಹಿತರೆ, ಮತ್ತು ಕೇತು ಕನ್ಯಾ ರಾಶಿಯ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಗುರುಗ್ರಹವು ಮೇ 1ರವರೆಗೆ ಮೇಷರಾಶಿಯ 3ನೇ ಮನೆಯಲ್ಲಿ ಸಾಗುತ್ತಿದ್ದು, ಮತ್ತು ನಂತರ ಉಳಿದ ಭಾಗವು 4ನೇ ಮನೆಗೆ ವೃಷಭ ರಾಶಿಯ ಮೂಲಕ ಚಲಿಸುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಕುಂಭ ರಾಶಿಯವರಿಗೆ 2025ರ ವರ್ಷವು ಅದೃಷ್ಟವನ್ನು ತರ್ತದೆಯಾ, ಅಡೆತಡೆಗಳು ನಿಮ್ಮಿಂದ ದೂರವಾಗ್ತದೆಯಾ ಅಂತ ಕೇಳೋದಾದರೆ, 2025ರ ವರ್ಷವು ಈ ಕುಂಭ ರಾಶಿಗೆ ಸವಾಲುಗಳು ಮತ್ತು ಬೆಳವಣಿಗೆಯ ಅವಕಾಶವನ್ನು ಮಿಶ್ರವಾಗಿ ತರ್ತಾ ಹೋಗ್ತದೆ. ಶನಿ ಈ ವರ್ಷದ ಪ್ರಾರಂಭದಲ್ಲಿ ಕುಂಭ ರಾಶಿಯ ಮೊದಲನೇ ಮನೆಯಲ್ಲಿ ಇರೋದ್ರಿಂದಾಗಿ ವೈಯಕ್ತಿಕ ಶಿಸ್ತು, ಆತ್ಮ ಪರಿಪಾಲನೆ ಮತ್ತು ಜವಾಬ್ದಾರಿಗಳ ಮೇಲೆ ನೀವು ಹೆಚ್ಚು ಗಮನವನ್ನು ಹರಿಸಬೇಕಾಗಿರ್ತದೆ. ಮೀನ ರಾಶಿಯ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಆರ್ಥಿಕ ನಿರ್ವಹಣೆ ಮತ್ತು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಶನಿಯ ಮೀನ ರಾಶಿಯ 2ನೇ ಮನೆಗೆ ಚಲನೆಯಿಂದಾಗಿ ಆರ್ಥಿಕ ವ್ಯವಹಾರಗಳು ಮತ್ತು ಕೆಲಸದಲ್ಲಿ ಶ್ರದ್ಧೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ. ಮೇ 18ರಂದು ರಾಹು 1ನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ವೈಯಕ್ತಿಕ ನಿರ್ಣಯಗಳು, ಆತ್ಮವಿಶ್ವಾಸ ಮತ್ತು ನಿಮ್ಮ ವರ್ತನೆಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ವೃಷಭ ರಾಶಿಯ 4ನೇ ಮನೆಯಲ್ಲಿ ಗುರು ಇರುವುದು ಮನೆಯ ಸ್ಥಿರತೆ, ಆಸ್ತಿ ವಿಚಾರಗಳು ಮತ್ತು ಮಾನಸಿಕ ಶಾಂತಿಯ ಮೇಲೆ ಹೆಚ್ಚಿನ ಒತ್ತಡವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಮೇ 14ರಂದು ಗುರು ಮಿಥುನ ರಾಶಿಯ 5ನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಸೃಜನಾತ್ಮಕತೆ, ಮಕ್ಕಳ ಪ್ರಗತಿ ಮತ್ತು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ಕಾಣಬಹುದಾಗಿದೆ. ವರ್ಷದ ಕೊನೆಯಲ್ಲಿ ಗುರು ಕಟಕ ರಾಶಿಯ ಮೂಲಕ ಚಲಿಸಿ ಮತ್ತೆ ಮಿಥುನ ರಾಶಿಗೆ ಮರಳುವುದರಿಂದ ಆರೋಗ್ಯ, ದಿನಚರಿ ಮತ್ತು ಜ್ಞಾನವೃದ್ಧಿಯ ಬಗ್ಗೆ ಹೆಚ್ಚು ಆಲೋಚಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯ ಉದ್ಯೋಗಿಗಳಿಗೆ 2025 ಉತ್ತಮವಾಗಿ ಲಾಭವಾಗುತ್ತದೆಯಾ ಅಂತ ಕೇಳೋದಾದರೆ, ಅಥವಾ ಹೊಸ ಉದ್ಯೋಗಗಳ ಪ್ರಯತ್ನಗಳು ನಿಮ್ಮಲ್ಲಿ ಯಶಸ್ವಿಯಾಗ್ತವೆ ಅಂತ ಕೇಳೋದಾದರೆ ಸ್ನೇಹಿತರೆ, 2025ರ ಕುಂಭ ರಾಶಿಯ ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳು ಈ ಟೈಮ್ನಲ್ಲಿ ದೊರೆಯುತ್ತಾ ಹೋಗ್ತದೆ ಸ್ನೇಹಿತರೆ. ಶನಿಯ ಪ್ರಭಾವ 1ನೇ ಮನೆಯಲ್ಲಿ ಇರೋದ್ರಿಂದಾಗಿ ವೈಯಕ್ತಿಕ ಶಿಸ್ತು ಮತ್ತು ಉದ್ಯೋಗದ ಮೇಲೆ ನಿಯಮಿತ ಮತ್ತು ದ್ವೇಷ ದೃಷ್ಟಿಕೋನ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದಾಗಿ ಕೆಲವರಿಗೆ ಕೆಲಸದಲ್ಲಿ ಪ್ರಗತಿ ನಿಧಾನಗತಿಯಲ್ಲಿ ನಡೆಯುವಂತೆ ಅನುಭವವಾಗ್ಬೋದು ಸ್ನೇಹಿತರೆ. ಕೆಲವರಿಗಂತೂ ಕೆಲಸದ ಒತ್ತಡದ ಪರಿಣಾಮವಾಗಿ ಮಾನಸಿಕ ಚಿಂತೆ ಅಥವಾ ಶ್ರಮ ಹೆಚ್ಚಾಗ್ಬೋದು ಸ್ನೇಹಿತರೆ. ಈ ಅಡ್ಡಿಗಳನ್ನು ನಿವಾರಿಸಲು ಕೆಲಸಗಳನ್ನು ವಿಳಂಬವಿಲ್ಲದೆ ನಿಯಮಿತವಾಗಿ ಪೂರ್ಣಗೊಳಿಸುವ ಅಭ್ಯಾಸವನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಶನಿ ಮತ್ತು ಗುರು 2ರ ದೃಷ್ಟಿಯು 10ನೇ ಮನೆಯ ಮೇಲೆ ಇರೋದ್ರಿಂದಾಗಿ ಕೆಲಸದಲ್ಲಿ ಪೂರ್ಣ ಪ್ರಮಾಣದ ಗುರುತಿನ ಅಭಾವ ಅಥವಾ ಸಮರ್ಪಕ ಮೌಲ್ಯೀಕರಣ ದೊರಕದಂತೆ ಮಾಡಬಹುದು ಸ್ನೇಹಿತರೆ. ಮೇ ನಂತರ ಗುರು ಮಿಥುನ ರಾಶಿಯ 5ನೇ ಮನೆಗೆ ಚಲನೆಯಿಂದಾಗಿ ಆರ್ಥಿಕ ಪ್ರಗತಿ ಮತ್ತು ಹೂಡಿಕೆಗಳಿಂದ ಲಾಭವನ್ನು ಗಳಿಸುವಂತಹ ಅವಕಾಶಗಳು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ. ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗಂತೂ ಇದು ತುಂಬ ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಗುರುವಿನ ದೃಷ್ಟಿಯಿಂದ ನಿಮ್ಮ ಜ್ಞಾನ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕೌಶಲ್ಯಗಳು ಹೆಚ್ಚಾಗ್ತಾ ಹೋಗ್ತವೆ. ಆದರೆ ಈ ಅವಧಿಯಲ್ಲಿ ಅಸೂಹೆ ಮತ್ತು ಪೈಪೋಟಿ ಮಾಡುವ ಸಹೋದ್ಯೋಗಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಬೆಳವಣಿಗೆಯನ್ನು ತಡೆಯುವ ಸಾಧ್ಯತೆ ಈ ಟೈಮ್ನಲ್ಲಿ ಇರ್ತದೆ ಸ್ನೇಹಿತರೆ. ಏಕಾಗ್ರತೆ, ಯೋಜಿತ ಶ್ರಮ ಮತ್ತು ಸಹನಶೀಲತೆಯಿಂದ ಈ ಕುಂಭ ರಾಶಿಯವರು ಈ ವರ್ಷವನ್ನು ಎದುರಿಸುವ ಸವಾಲುಗಳನ್ನು ನಿರ್ವಹಿಸಬಹುದಾಗಿದೆ ಸ್ನೇಹಿತರೆ. ಮೇ ನಂತರ ರಾಹು 1ನೇ ಮನೆಯಲ್ಲಿ ಚಲನೆಯಿಂದಾಗಿ ಅಹಂಕಾರ ಮತ್ತು ಮೋಹ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ.
ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ವರ್ತನೆ ಮತ್ತು ಮಾತಿನ ಶೈಲಿ ಸಂಬಂಧಿತ ಚಿಕ್ಕ ಚಿಕ್ಕ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ವರ್ತನೆಯನ್ನು ಅಸಮಾಧಾನಕರವಾಗಿ ಕಾಣಬಹುದು ಸ್ನೇಹಿತರೆ, ಅಥವಾ ನಿಮ್ಮ ಸ್ಥಾನಮಾನ ಬದಲಾವಣೆ ಅಥವಾ ವರ್ಗಾವಣೆಯಂತಹ ಸಾಧ್ಯತೆಗಳು ಕೂಡ ಇದೆ. ಈ ಸಮಯದಲ್ಲಿ ಸಂಯಮ, ಶಾಂತತೆಯಿಂದ ಇತರರ ಮಾತುಗಳನ್ನು ಆಲಿಸಬೇಕು ಮತ್ತು ಕೌಟುಂಬಿಕ ಮತ್ತು ವೃತ್ತಿಪರ ಜವಾಬ್ದಾರಿಗಳನ್ನು ಸಮತೋಲನಗೊಳಿಸಬೇಕು ಸ್ನೇಹಿತರೆ. ಇನ್ನು 2025ರ ಈ ವರ್ಷದಲ್ಲಿ ಆರ್ಥಿಕವಾಗಿ ಈ ಕುಂಭರಾಶಿಯವರಿಗೆ ಲಾಭದಾಯಕವಾಗಿದೆಯಾ? ಈ ವರ್ಷ ಆದಾಯವು ಹೆಚ್ಚಳವಾಗ್ತದೆಯಾ ಅಂತ ಕೇಳೋದಾದರೆ, ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರುವಂತಹ ಅವಶ್ಯಕತೆ ಇರ್ತದೆ. ವರ್ಷದ ಆರಂಭದಲ್ಲಿ ಆರ್ಥಿಕ ತೊಂದರೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಿರೀಕ್ಷಿತವಲ್ಲದ ಖರ್ಚುಗಳು ಅಥವಾ ವ್ಯಾಪಾರ ಸಂಬಂಧಿತ ಅಡಚಣೆಗಳಿಂದ ನಿಮಗೆ ಆರ್ಥಿಕ ಸ್ಥಿತಿಯು ದುರ್ಬಲವಾಗ್ತಾ ಬರ್ತದೆ ಸ್ನೇಹಿತರೆ. ಈ ಕಾರಣದಿಂದ ಬಜೆಟ್ನ ವ್ಯವಸ್ಥಿತ ಯೋಜನೆ ಮತ್ತು ಖರ್ಚುಗಳ ನಿರ್ವಹಣೆ ಅತ್ಯಂತ ಮುಖ್ಯವಾಗಿರ್ತದೆ. ಶನಿ 1ನೇ ಮನೆಯಲ್ಲಿ ಮತ್ತು ರಾಹು 2ನೇ ಮನೆಯಲ್ಲಿ ಇರೋದರಿಂದಾಗಿ ಅಪಾಯಕಾರಿಯಾದ ಹೂಡಿಕೆಗಳು, ಸಾಲಗಳು ಅಥವಾ ನಿಷ್ಪ್ರಯೋಜಕವಾದ ಖರ್ಚುಗಳಿಂದ ದೂರವಿರುವುದು ನಿಮಗೆ ಬಹಳ ಶ್ರೇಯಸ್ಕರವಾಗಿರ್ತದೆ. ಜಾಗೃತೆಯಿಂದ ಖರ್ಚು ಮಾಡಿ ಉಳಿತಾಯದ ಮೇಲೆ ಗಮನವನ್ನು ಹರಿಸಿದರೆ ಆರ್ಥಿಕ ಸ್ಥಿರತೆಯನ್ನು ನೀವು ಈ ವರ್ಷದಲ್ಲಿ ಪಡೆಯಬಹುದಾಗಿದೆ ಸ್ನೇಹಿತರೆ. ಇನ್ನು ಶನಿಯ 2ನೇ ಮನೆಯ ಚಲನೆಯಿಂದ ಆದಾಯದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗಬಹುದು. ಆದಾಯ ಹೆಚ್ಚಾದರೂ ಖರ್ಚುಗಳು ಹೆಚ್ಚು ಆವರಿಸುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಆರ್ಥಿಕ ತೊಂದರೆಗಳು ಕೆಲಕಾಲ ಎದುರಾಗಬಹುದು. ವಿಶೇಷವಾಗಿ ಆಸ್ತಿ ಖರೀದಿ ಅಥವಾ ಹೂಡಿಕೆಗಳಲ್ಲಿ ಹಣ ಹೆಚ್ಚು ಖರ್ಚಾಗುವಂತಹ ಸಂಭವವಿದೆ. ಈ ಸಂದರ್ಭದಲ್ಲಿ ಹಿರಿಯರ ಅಥವಾ ನಿಪುಣರ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆಗಳನ್ನು ಮಾಡುವುದು ಉತ್ತಮವಾಗಿರ್ತದೆ. ಮೇ ನಂತರ ಗುರು 5ನೇ ಮನೆಗೆ ಚಲನೆಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಶ್ರೇಯಸ್ಕರವಾಗಿರ್ತದೆ. ನಿಮ್ಮ ಆದಾಯವು ಹೆಚ್ಚುವಂತೆ ಕಾಣಬಹುದು. ಸಾಲಗಳನ್ನು ತೀರಬಹುದು. ಆರ್ಥಿಕ ಹೊಣೆಗಾರಿಕೆಗಳನ್ನು ಪೂರ್ಣಗೊಳಿಸಲು ಬಹಳ ಸುಲಭವಾಗಬಹುದು ಸ್ನೇಹಿತರೆ. ವರ್ಷದ 2ನೇ ಭಾಗದಲ್ಲಿ ಕುಟುಂಬದಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳಿಗಾಗಿ ಖರ್ಚು ಮಾಡುವಂತಹ ಅವಕಾಶಗಳು ಕೂಡ ದೊರೆತು ಹೋಗ್ತದೆ. ಈ ಸಂದರ್ಭದಲ್ಲಿ ಧನ ವ್ಯಯವು ಸಂತೋಷ ಮತ್ತು ತೃಪ್ತಿಯನ್ನು ನಿಮಗೆ ತರ್ತಾ ಹೋಗ್ತದೆ. ಬಜೆಟ್ನ ನಿಯಂತ್ರಣ ಮತ್ತು ಉಳಿತಾಯದ ಸಮತೋಲನವನ್ನು ಕಾಪಾಡಿಕೊಂಡು ಈ ಕುಂಭ ರಾಶಿಯವರು 2025ರ ವರ್ಷವನ್ನು ಆರ್ಥಿಕ ಅವಕಾಶವನ್ನು ಸಮರ್ಥವಾಗಿ ಬಳಸ್ಕೊಳ್ಬೋದು. ಇನ್ನು ಈ ಕುಂಭ ರಾಶಿಯವರಿಗೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಜೀವನದಲ್ಲಿ ಸಂತೋಷಕರವಾಗಿದೆಯಾ, ಯಾವುದಾದ್ರೂ ಸಮಸ್ಯೆಗಳು ಎದುರಾಗ್ತಾ ಅಂತ ಕೇಳೋದಾದರೆ, 2025ರ ಈ ಕುಂಭ ರಾಶಿಯ ಜಾತಕದ ಪ್ರಕಾರ ಕುಟುಂಬ ಜೀವನದಲ್ಲಿ ಸವಾಲುಗಳು ಮತ್ತು ಸಂತೋಷದ ಕ್ಷಣಗಳು ಎರಡೂ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ತಾ ಹೋಗ್ತವೆ. ವರ್ಷದ ಆರಂಭದಲ್ಲಿ ಉದ್ಯೋಗದ ಹೊಣೆಗಾರಿಕೆಯಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದೇ ಇರಬಹುದು. ಇದರಿಂದ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಅಭಿಪ್ರಾಯ ಭೇದಗಳು ಅಥವಾ ಮನಸ್ತಾಪಗಳು ಉಂಟಾಗಬಹುದು. ಈ ಸಂದರ್ಭದಲ್ಲಿ ಸಹನೆ ಮತ್ತು ಸ್ಪಷ್ಟ ಸಂವಹನದ ಮೂಲಕ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ. ಶನಿ 2ನೇ ಮನೆಯಲ್ಲಿ ಇರೋದರಿಂದಾಗಿ ನಿಮ್ಮ ಪ್ರೀತಿಯನ್ನು ಮತ್ತು ಅವಗಾಹನೆಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಬಹುದಾಗಿದೆ ಸ್ನೇಹಿತರೆ. ಮೇ ನಂತರ ರಾಹು 1ನೇ ಮನೆಗೆ ಮತ್ತು ಕೇತು 7ನೇ ಮನೆಗೆ ಚಲನೆಯಿಂದಾಗಿ ವೈವಾಹಿಕ ಜೀವನದಲ್ಲಿ ಸಣ್ಣ ಸಣ್ಣ ಮನಸ್ತಾಪಗಳು ಅಥವಾ ವ್ಯತ್ಯಾಸಗಳು ಎದುರಾಗಬಹುದು. ನೀವು ಹೆಚ್ಚು ಕಾಳಜಿ ವಹಿಸುವ ಮೂಲಕ ಸಂಗಾತಿಗೆ ಆತಂಕವನ್ನು ಉಂಟು ಮಾಡುವಂತಹ ಸಂಭವವಿರುತ್ತದೆ. ಮೇ ನಂತರ ಗುರುವಿನ 5ನೇ ಮನೆಗೆ ಪ್ರವೇಶ ಮಾಡೋದ್ರಿಂದಾಗಿ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಗ್ರತೆಯು ಸ್ಥಾಪನೆಗೊಳ್ತಾ ಹೋಗ್ತದೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯಗಳು ಮತ್ತಷ್ಟು ಬಲಗೊಳ್ತಾ ಹೋಗ್ತವೆ. ಈ ಸಮಯದಲ್ಲಿ ನೀವು ಕುಟುಂಬದ ಕಾರ್ಯಗಳನ್ನು ಚುರುಕಾಗಿ ಪಾಲ್ಗೊಳ್ತಾ ಹೋಗ್ತೀರಿ. ಸಹಕಾರ, ಪ್ರೀತಿ ಮತ್ತು ಸಹಾಯ ಹಸ್ತವು ಕುಟುಂಬದ ಶಾಂತಿಯನ್ನು ಉತ್ತೇಜಿಸ್ತಾ ಹೋಗ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚುತ್ತಾ ಹೋಗ್ತದೆ ಸ್ನೇಹಿತರೆ. ಮದುವೆಯಾಗದವರಿಗೆ ಮದುವೆಯ ಯೋಗವು ಹಾಗೂ ಸಂತಾನ ಯೋಜನೆ ಇರುವವರಿಗೆ ಸಂತಾನ ಭಾಗ್ಯವೂ ಕೂಡ ಈ ಟೈಮ್ನಲ್ಲಿ ಲಭ್ಯವಾಗಬಹುದು. ಸ್ಪಷ್ಟ ಸಂವಹನ, ಧೈರ್ಯ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿಕೊಂಡ್ರೆ ಈ ಕುಂಭರಾಶಿಯವರಿಗೆ 2025ರಲ್ಲಿ ಕುಟುಂಬದಲ್ಲಿ ಬಲವಾದ ಮತ್ತು ಸಮಗ್ರ ಬಾಂಧವ್ಯವನ್ನು ನಿರ್ಮಿಸಿಕೊಳ್ಳಬಹುದು. ಇದು ನಿಮ್ಮ ಜೀವನದ ಪ್ರಗತಿಗೆ ದೊಡ್ಡ ಸಮಾಧಾನವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು 2025ರ ಈ ವರ್ಷದಲ್ಲಿ ಆರೋಗ್ಯದ ಬಗ್ಗೆ ಈ ಕುಂಭರಾಶಿಯವರಿಗೆ ಹೇಗಿರಲಿದೆ, ಯಾವ ರೀತಿಯಲ್ಲಿ ಜಾಗೃತೆಯಿಂದ ನೀವು ಇರಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ, ಕುಂಭರಾಶಿಯವರು 2025ರ ಈ ವರ್ಷದಲ್ಲಿ ಮೊದಲಾರ್ಧದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರುತ್ತದೆ. 4ನೇ ಮನೆಯಲ್ಲಿನ ಗುರುವಿನ ಚಲನೆಯಿಂದಾಗಿ ಉಸಿರಾಟದ ಸಮಸ್ಯೆಗಳು, ಸೋಂಕುಗಳು ಅಥವಾ ಜೀರ್ಣಕಾರಿ ಸಂಬಂಧಿಸಿದಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬೋದು ಸ್ನೇಹಿತರೆ. ಇದರಿಂದಾಗಿ ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳು ಮತ್ತೆ ಕಾಡಬಹುದು. ಶನಿ 1ನೇ ಮನೆಯಲ್ಲಿ ಇರೋದರಿಂದಾಗಿ ಶಿಸ್ತುಬದ್ಧ ಜೀವನ ಶೈಲಿ ಅಳವಡಿಸಿಕೊಂಡು ನಿಯಮಿತ ವ್ಯಾಯಾಮ, ಸಮತೋಲನಯುಕ್ತ ಆಹಾರ ಸೇವನೆ ಮತ್ತು ಆರೋಗ್ಯದ ಬಗ್ಗೆ ಜಾಗೃತೆಯನ್ನು ವಹಿಸಬೇಕು. ಶನಿಯ ಪ್ರಭಾವದಿಂದ ಅನಾರೋಗ್ಯಕರ ಆಲಸ್ಯ ಅಥವಾ ವ್ಯವಸ್ಥೆಯನ್ನು ಶಮನಗೊಳಿಸಲು ಈ ಕ್ರಮಗಳನ್ನು ಅನುಸರಿಸಬೇಕು ಸ್ನೇಹಿತರೆ. ಮೇ ನಂತರ ರಾಹು 1ನೇ ಮನೆಯಲ್ಲಿ ಚಲನೆಯಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಕುತ್ತಿಗೆ ಸಂಬಂಧಿಸಿದಂಥ
ಆರೋಗ್ಯ ತೊಂದರೆಗಳು ಉಂಟಾಗುವಂತಹ ಸಮಸ್ಯೆ ಇದೆ. ಈ ಸಮಯದಲ್ಲಿ ಮನಸ್ಥಿತಿಯಲ್ಲೂ ಏರುಪೇರು ಉಂಟಾಗಬಹುದು. ಅನಗತ್ಯವಾಗಿ ಆರೋಗ್ಯ ಸಮಸ್ಯೆಗಳನ್ನು ಊಹಿಸಿ ಕಾಳಜಿ ಮಾಡುವ ಅಥವಾ ಆತಂಕಗೊಳ್ಳುವ ಒತ್ತಡ ಜಾಸ್ತಿ ಆಗ್ಬೋದು ಸ್ನೇಹಿತರೆ. ಈ ಕಾರಣದಿಂದ ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಲು ನಿಯಮಿತ ಧ್ಯಾನ, ಯೋಗ ಹಾಗೂ ಮನಸ್ಥಿತಿಯನ್ನು ಬಲಪಡಿಸುವ ಚಟುವಟಿಕೆಗಳಲ್ಲಿ ತೊಡಗಬೇಕಾಗಿರುತ್ತದೆ ಸ್ನೇಹಿತರೆ. ಇನ್ನು ವ್ಯಾಪಾರದಲ್ಲಿ ಈ ಕುಂಭರಾಶಿಯವರಿಗೆ ಈ 2025 ಲಾಭದಾಯಕದ ವರ್ಷವಾಗಿರಲಿದೆಯಾ? ಹೊಸ ವ್ಯವಹಾರಗಳನ್ನು ಆರಂಭಿಸಲು ಇದು ಸೂಕ್ತ ವರ್ಷವೇ ಅಂತ ಕೇಳೋದಾದರೆ ಸ್ನೇಹಿತರೆ, 2025ರ ಕುಂಭರಾಶಿಯ ಜನರಿಗೆ ವ್ಯಾಪಾರಿಗಳಿಗಂತೂ ಸವಾಲುಗಳು ಮತ್ತು ಅವಕಾಶಗಳು ಮಿಶ್ರಣವನ್ನು ತರ್ತಾ ಹೋಗ್ತದೆ. ವರ್ಷದ ಆರಂಭದಲ್ಲಿ ವ್ಯಾಪಾರ ಸಂಬಂಧಿಸಿದಂತಹ ಕೆಲವು ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಶನಿಯ ಪ್ರಭಾವದಿಂದಾಗಿ ನೀವು ಪ್ರಥಮಾರ್ಧದಲ್ಲಿ ಹೊಸ ವ್ಯಾಪಾರವನ್ನು ಆರಂಭಿಸುವ ಬದಲು ಈಗಾಗಲೇ ಇರುವ ವ್ಯಾಪಾರವನ್ನು ಬಲಪಡಿಸಲು ಮತ್ತು ಸಮರ್ಪಕ ಯೋಜನೆಯನ್ನು ರೂಪಿಸಲು ಒತ್ತನ್ನು ನೀಡಬೇಕಾಗಿರುತ್ತದೆ. ಹೂಡಿಕೆಗಳಲ್ಲಿ ಜಾಗೃತೆಯನ್ನು ವಹಿಸಬೇಕು ಮತ್ತು ಆರ್ಥಿಕ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡುವುದು ಮುಖ್ಯವಾಗಿರುತ್ತದೆ. ರಿಸ್ಕ್ ಇದ್ದ ವ್ಯಾಪಾರ ಯೋಜನೆಗಳನ್ನು ಅಥವಾ ವ್ಯಾಪಾರದ ತ್ವರಿತ ವಿಸ್ತರಣೆಯನ್ನು ಮುಂದೂಡುವುದು ನಿಮಗೆ ಬಹಳ ಶ್ರೇಯಸ್ಕರವಾಗಿರುತ್ತದೆ. ಮೇ ನಂತರ ಕೇತು 7ನೇ ಮನೆಯಲ್ಲಿ ಚಲಿಸೋದರಿಂದಾಗಿ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು. ನಿಮ್ಮ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಮನಸ್ತಾಪಗಳು ಉಂಟಾಗುವಂತಹ ಸಂಭವವಿದೆ. ಪಾಲುದಾರರು ನಿಮ್ಮ ಅನುಮತಿ ಇಲ್ಲದೆ ನಿರ್ಧಾರವನ್ನು ಕೈಗೊಳ್ಬೋದು ಅಥವಾ ಅಸಮರ್ಪಕ ನಿರ್ವಹಣೆ ಮಾಡುವಂತಹ ಸಾಧ್ಯತೆ ಇದೆ. ಈ ಸಂದರ್ಭಗಳಲ್ಲಿ ಉತ್ತಮ ಸಂವಹನ, ಮನಃಶಾಂತಿ ಮತ್ತು ಸಮತೋಲನಾತ್ಮಕ ಶೈಲಿಯೊಂದಿಗೆ ಈ ಸಮಸ್ಯೆಗಳನ್ನು ನೀವು ಪರಿಹರಿಸಬೇಕಾಗಿರ್ತದೆ ಸ್ನೇಹಿತರೆ. ಮೇ ನಂತರ ಗುರು 5ನೇ ಮನೆಗೆ ಪ್ರವೇಶಿಸೋದ್ರಿಂದಾಗಿ ವ್ಯಾಪಾರ ವೃದ್ಧಿಗೆ ಅನುಕೂಲಕರವಾದಂತಹ ಕಾಲ ಆರಂಭವಾಗ್ತಾ ಹೋಗ್ತದೆ. ವಿಶೇಷವಾಗಿ ಶ್ರೇಯೋನ್ಮುಖ ಮತ್ತು ಸೃಜನಾತ್ಮಕ ಉದ್ಯೋಗಗಳಲ್ಲಿ ಈ ಸಮಯ ಉತ್ತಮವಾಗಿರ್ತದೆ. ಹೂಡಿಕೆಗಳು, ಷೇರು ಮಾರುಕಟ್ಟೆ ಅಥವಾ ಹೊಸ ಆಲೋಚನೆಗಳಿಂದ ಲಾಭ ಪಡೆಯುವಂತಹ ಅವಕಾಶಗಳು ಲಭ್ಯವಾಗ್ತಾ ಹೋಗ್ತದೆ. ಆದರೆ ಈ ಸಮಯದಲ್ಲಿ ಗುಪ್ತ ಸ್ಪರ್ಧಿಗಳು ಅಥವಾ ಅಸೂಯೆಯ ಕಾರಣದಿಂದಾಗಿ ತೊಂದರೆಗಳು ಉಂಟಾಗಬಹುದು ಸ್ನೇಹಿತರೆ. ಉನ್ನತಿಯನ್ನು ತಡೆಯಲು ಉತ್ತಮ ಕೌಶಲ್ಯ ಮತ್ತು ಪ್ರಗತಿಶೀಲ ನಿಟ್ಟಿನ ಯೋಜನೆಗಳು ಅಗತ್ಯವಾಗಿರ್ತದೆ ಸ್ನೇಹಿತರೆ. ವ್ಯಾಪಾರದಲ್ಲಿ ಸೂಕ್ತ ಸಮಯದ ನಿರ್ಧಾರ, ಮಾರ್ಗದರ್ಶಕರ ಸಲಹೆ ಮತ್ತು ಉತ್ತಮ ಯೋಜನೆಗಳೊಂದಿಗೆ ಈ ಕುಂಭರಾಶಿಯವರು ಈ 2025ರ ವರ್ಷದ ವ್ಯಾಪಾರದ ಸ್ಥಿರತೆಯನ್ನು ಕಾಯ್ದುಕೊಂಡು ಮುಂದಿನ ವರ್ಷದ ಪ್ರಗತಿಗೆ ಬಲವಾದ ನೆಲೆಯನ್ನು ನೀವು ನಿರ್ಮಿಸಿಕೊಳ್ಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ 2025 ಅನುಕೂಲಕರವಾಗಿರಲಿದೆಯಾ? ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಅಂದುಕೊಂಡಂತಹ ಫಲಿತಾಂಶಗಳು ದೊರಕುತ್ತದೆಯಾ ಅಂತ ಕೇಳೋದಾದರೆ 2025ರ ಈ ಜಾತಕದ ಪ್ರಕಾರ ಬರೋದಾದರೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶಗಳು ನಿಮಗೆ ಕಂಡು ಬರ್ತಾ ಹೋಗ್ತವೆ. ನೀವು ಕ್ರಮಬದ್ಧವಾಗಿ ಪ್ರಯತ್ನಿಸುತ್ತಾ ಏಕಾಗ್ರತೆಯಿಂದ ಸಿದ್ಧರಾಗಿರಬೇಕಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಪರೀಕ್ಷೆಗಳಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಾಧಿಸಲು ನೀವು ಹೆಚ್ಚು ಕಷ್ಟಪಡಬೇಕಾಗಿರುತ್ತದೆ. ಉನ್ನತ ಶಿಕ್ಷಣ, ವೃತ್ತಿಪರ ತರಬೇತಿ ಅಥವಾ ವಿಶೇಷ ಕೌಶಲ್ಯಗಳನ್ನು ಕಲಿಯಲು ಬಯಸುವಂಥವರಿಗೆ ಹೊಸ ಅವಕಾಶಗಳು ಕೂಡ ದೊರೆತು ಹೋಗ್ತದೆ. ಆದರೆ ನೀವು ಪಟ್ಟು ಹಿಡಿದು ಶ್ರದ್ಧೆಯಿಂದ ಆ ಅಧ್ಯಯನವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಶನಿಯ ಸಂಚಾರ 2ನೇ ಮನೆಯಲ್ಲಿ ಇರೋದರಿಂದಾಗಿ ಈ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಆಗುವುದಲ್ಲದೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಸುಲಭ ಮಾರ್ಗಗಳನ್ನು ಹುಡುಕುವಂತಹ ಸಾಧ್ಯತೆ ಇರ್ತದೆ. ಇದರಿಂದಾಗಿ ಸಮಯ ವ್ಯರ್ಥವಾಗುವುದಲ್ಲದೆ ಪರೀಕ್ಷೆಗಳಲ್ಲಿಯೂ ಸಹ ಸರಿಯಾದ ಫಲಿತಾಂಶ ದೊರೆಯದಿರ್ಬೋದು. ಮೇ ತಿಂಗಳಿನಲ್ಲಿ ರಾಹುವಿನ ಸಂಚಾರ 1ನೇ ಮನೆಯಲ್ಲಿ ಇರೋದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ನಿರ್ಲಕ್ಷ್ಯ ಧೋರಣೆ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಎಲ್ಲವೂ ತಮಗೆ ತಿಳಿದೆ ಎಂಬ ಭಾವನೆಯಿಂದಾಗಿ ಗುರುಗಳ ಮಾತುಗಳನ್ನು ಲೆಕ್ಕಿಸದಿರುವುದು ಅಥವಾ ವಿದ್ಯಾಭ್ಯಾಸವನ್ನು ಮುಂದೂಡುವುದರಿಂದ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವುದು ಸಂಭವಿಸಬಹುದು ಸ್ನೇಹಿತರೆ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ವಿನಯಶೀಲರಾಗಿರುವುದು ಮತ್ತು ಹಿರಿಯರ ಮಾತುಗಳನ್ನು ಗೌರವಿಸುವುದರಿಂದಾಗಿ ವಿದ್ಯಾಭ್ಯಾಸದಲ್ಲಿ ಬರುವ ಅಡೆತಡೆಗಳನ್ನು ನೀವು ನಿವಾರಿಸಬಹುದಾಗಿದೆ ಸ್ನೇಹಿತರೆ. ಮೇ ತಿಂಗಳ ನಂತರ ಗುರುವು 5ನೇ ಮನೆಗೆ ಹೋಗುವುದರಿಂದ ಶಿಕ್ಷಣ ಕ್ಷೇತ್ರದ ಅವಕಾಶಗಳು ಸುಧಾರಣೆಗೊಳ್ತಾ ಹೋಗ್ತವೆ. ಗುರುವು ನಿಮ್ಮ ಜ್ಞಾನ, ಸೃಜನಶೀಲತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಉತ್ತೇಜಿಸುತ್ತಾನೆ ಸ್ನೇಹಿತರೆ. ಹೊಸ ಆಲೋಚನೆಗಳು, ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳು ಮತ್ತು ವೃತ್ತಿಪರ ಕೌಶಲ್ಯ ಅಗತ್ಯವಿರುವ ಕ್ಷೇತ್ರದಲ್ಲಿರುವವರಿಗೆ ಇದು ತುಂಬ ಅನುಕೂಲಕರವಾದಂತಹ ಸಮಯವಾಗಿರ್ತದೆ. ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳಿಗೆ ಕ್ರಮಬದ್ಧವಾದ ಶಿಕ್ಷಣದೊಂದಿಗೆ ಅಧ್ಯಯನ ದಿನಚರ್ಯವನ್ನು ಪಾಲಿಸಬೇಕು. ಮಾರ್ಗದರ್ಶಕರ ಸಲಹೆಗಳನ್ನು ಪಡೆಯಬೇಕು. ತಮ್ಮ ಗುರಿಗಳ ಬಗ್ಗೆ ಬದ್ಧತೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ. ಇವೆಲ್ಲವನ್ನು ಮಾಡಿಕೊಂಡು ಹೋದರೆ ಅವರ ಯಶಸ್ಸನ್ನು ಸಾಧಿಸ್ಬೋದು. ದೃಢ ಸಂಕಲ್ಪದಿಂದ ಅಧ್ಯಯನ ಮಾಡಿದರೆ ಈ ಕುಂಭರಾಶಿಯವರು 2025ರಲ್ಲಿ ವಿದ್ಯಾಭ್ಯಾಸದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಯಶಸ್ವಿಯಾಗಿ ಜಯಿಸಿ ಸ್ಥಿರವಾದ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಸ್ನೇಹಿತರೆ. ಇನ್ನು 2025ರ ಈ ವರ್ಷದಲ್ಲಿ ನಾವು ಕುಂಭರಾಶಿಯವರಿಗೆ ನೀಡುವಂತಹ ಸರಳ ಪರಿಹಾರಗಳೇನು,
ಈ ಪರಿಹಾರಗಳನ್ನು ಅನುಸರಿಸಿದ್ದೆ ಆದರೆ ನಿಮಗೆ ಇರುವಂತಹ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಅದೇನು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ, ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ವರ್ಷದ ಪೂರ್ತಿ ಶನಿ, ರಾಹು ಮತ್ತು ಕೇತುಗಳ ಸಂಚಾರ, ಮೊದಲಾರ್ಧದಲ್ಲಿ ಗುರುವಿನ ಸಂಚಾರ ಅನುಕೂಲಕರವಿಲ್ಲದ ಕಾರಣ ಈ ಗ್ರಹಗಳಿಗೆ ಪರಿಹಾರಗಳನ್ನು ಆಚರಿಸುವುದು ಬಹಳ ಒಳ್ಳೆಯದಾಗಿರ್ತದೆ. ಈ ವರ್ಷ ಪೂರ್ತಿ ಶನಿಯು 1 ಮತ್ತು 2ನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತದೆ. ಈ ಸಮಸ್ಯೆಗಳನ್ನು ನಿವಾರಿಸಲು ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಶನಿಗೆ ಪರಿಹಾರವನ್ನು ಆಚರಿಸುವುದು ನಿಮಗೆ ಬಹಳ ಒಳಿತಾಗಿರಲಿದೆ. ಇದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಶನಿ ಸ್ತೋತ್ರ ಪಠಣ ಮಾಡುವುದು ಅಥವಾ ಶನಿ ಮಂತ್ರ ಜಪ ಮಾಡುವುದು ಒಳ್ಳೆಯದು. ಇವೆಲ್ಲದೆ ಶನಿವಾರ ಅಥವಾ ಶನಿ ತ್ರಯೋದಶಿಯಂದು ಶನಿಗೆ ತೈಲಾಭಿಷೇಕ ಮಾಡಿಸುವುದು ಹಾಗೂ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸುವುದರಿಂದಾಗಿ ಶನಿದೇವರ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ. ಈ ವರ್ಷ ಪೂರ್ತಿ ರಾಹುವಿನ ಸಂಚಾರ 2ನೇ ಮನೆಯಲ್ಲಿ ಮತ್ತು ಮೊದಲ ಮನೆಯಲ್ಲಿ ಇರುವುದರಿಂದ ರಾಹುವು ನೀಡುವ ಆರ್ಥಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ರಾಹುವಿಗೆ ಪರಿಹಾರಗಳನ್ನು ಆಚರಿಸುವುದು ಒಳ್ಳೆಯದಾಗಿರುತ್ತದೆ. ಇದಕ್ಕಾಗಿ ಪ್ರತಿದಿನ ಪ್ರತಿ ಶನಿವಾರ ರಾಹುವಿಗೆ ಪೂಜೆ ಮಾಡುವುದು ಅಥವಾ ರಾಹು ಸ್ತೋತ್ರ ಪಠಣ ಮಾಡುವುದು, ರಾಹು ಮಂತ್ರ ಜಪವನ್ನು ಮಾಡುವುದು ನಿಮಗೆ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ. ಇದಲ್ಲದೆ ರಾಹುವಿನ ಪ್ರಭಾವ ಕಡಿಮೆಯಾಗಲು ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡುವುದು ಅಥವಾ ದುರ್ಗಾ ಸಪ್ತಸ್ತತಿ ಪಠಣ ಮಾಡುವುದರಿಂದ ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ. ಈ ವರ್ಷ ಪೂರ್ತಿ ಕೇತುವಿನ ಸಂಚಾರ 8ನೇ ಮತ್ತು 7ನೇ ಮನೆಯಲ್ಲಿ ಇರ್ತದೆ. ಆದ್ದರಿಂದ ಕೇತುವು ನೀಡುವ ಆರೋಗ್ಯ ಸಮಸ್ಯೆಗಳು, ವ್ಯಾಪಾರ ಸಮಸ್ಯೆಗಳು ಮತ್ತು ಕುಟುಂಬ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕೇತು ಪರಿಹಾರಗಳನ್ನು ಆಚರಿಸುವುದು ನಿಮಗೆ ಒಳಿತಾಗಿರಲಿದೆ. ಇದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರದಂದು ಕೇತು ಸಂಬಂಧಿತ ಸ್ತೋತ್ರಗಳನ್ನು ಓದುವುದು ಅಥವಾ ಕೇತು ಮಂತ್ರ ಜಪ ಮಾಡುವುದು ಒಳಿತಾಗಿರಲಿದೆ ಸ್ನೇಹಿತರೆ. ಇದಲ್ಲದೆ ಕೇತುವಿನ ಪ್ರಭಾವ ಕಡಿಮೆಯಾಗಲು ಗಣಪತಿ ಸ್ತೋತ್ರ ಪಠಣ ಮಾಡುವುದು ಅಥವಾ ಗಣಪತಿಗೆ ಅರ್ಚನೆಯನ್ನು ಮಾಡಿಸುವುದರಿಂದ ನಿಮಗೆ ಕೇತುವಿನ ನಕಾರಾತ್ಮಕ ಪ್ರಭಾವಗಳು ಕಡಿಮೆ ಆಗ್ತಾ ಹೋಗ್ತದೆ. ಈ ವರ್ಷದ ಮೇ ತಿಂಗಳವರೆಗೆ ಗುರುವಿನ ಸಂಚಾರ 4ನೇ ಮನೆಯಲ್ಲಿ ಅನುಕೂಲಕರವಾಗಿರೋದಿಲ್ಲ. ಅದರಿಂದಾಗಿ ಗುರುವು ನೀಡುವ ಕೆಟ್ಟ ಪ್ರಭಾವ ಕಡಿಮೆ ಮಾಡಲು ಗುರುವಿಗೆ ಪರಿಹಾರಗಳನ್ನು ಆಚರಿಸುವುದು ಬಹಳ ಒಳಿತಾಗಿರಲಿದೆ. ಇದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಗುರುವಾರದಂದು ಗುರುಸ್ತೋತ್ರ ಪಠಣ ಮಾಡುವುದು, ಗುರುಮಂತ್ರ ಜಪ ಮಾಡುವುದು ಅಲ್ಲದೆ ಗುರುಚರಿತ್ರೆ ಪಠಣ ಮಾಡುವುದು ನಿಮಗೆ ಒಳಿತಾಗಿರಲಿದೆ. ದತ್ತಾತ್ರೇಯ ಸ್ವಾಮಿಗೆ ಅರ್ಚನೆ ಮಾಡೋದರಿಂದಾಗಿ ಗುರುವು ನೀಡುವ ಕೆಟ್ಟ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಬಹುದಾಗಿದೆ. ಈ ಪರಿಹಾರಗಳನ್ನು ನಿಮ್ಮ ದಿನಚರ್ಯದಲ್ಲಿ ಸೇರಿಸಿಕೊಂಡಿದ್ದರೆ ನೀವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದಾಗಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಇದರಿಂದ ನಿಮ್ಮ ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.